ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಕಟ್ ಆಫ್ ಬಗ್ಗೆ ಅಪ್ಡೇಟನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಸೆಕೆಂಡ್ ರೌಂಡ್ ಕಟ್ ಆಫ್ ನಮಗೆ ಯಾವಾಗ ಸಿಗುತ್ತೆ, ಸೆಕೆಂಡ್ ರೌಂಡ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಕಟ್ ಆಫ್ ಬಗ್ಗೆ ಒಂದು ಅಪ್ಡೇಟನ್ನು ಕೇಳ್ತಿರುವಂಥದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಕಟ್ ಆಫ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು, ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ಗೆ ಈಗಾಗಲೇ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದರೆ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಆದರೆ ನಡೀತಿದೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನೀವೇನೆಲ್ಲ ಚೇಂಜಸ್ ಮಾಡ್ಕೋತಿದ್ದೀರಾ, ಕಾಲೇಜಸ್ ಡಿಲೀಟ್ ಮಾಡ್ಕೋತಿದ್ದೀರಾ. ಬಟ್ ನಿಮ್ಮಲ್ಲಿ ಎಲ್ಲರಲ್ಲೂ ಇರುವಂತಹ ಒಂದು ಡೌಟ್ ಏನು ಅಂತ ಅಂದರೆ ಸೆಕೆಂಡ್ ರೌಂಡ್ ಕಟ್ ಆಫ್ ನಮ್ಗೆ ಯಾವಾಗ ಸಿಗುತ್ತೆ ಏನು ಅಂತ ಹೇಳಿಬಿಟ್ಟು ನೋಡಿ. ಈಗಾಗಲೇ ನಾನು ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನಿನ್ನೆ ಮಾಡಿದಂತಹ ವೀಡಿಯೋಸಲ್ಲಿ ಒಂದು 2 or 3 ಕಮೆಂಟ್ಸ್ ಆದರೆ ಬಂದಿತ್ತು. ಹಾಗಾಗಿ ನಾನು ಇವತ್ತು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಯಾವಾಗ ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಸೆಕೆಂಡ್ ರೌಂಡ್ ಕಟ್ ಆಫಲ್ಲಿ ಏನಾದರೂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆಯಾ? ಈಗ ಯಾವುದೋ ಒಂದು ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಫಸ್ಟ್ ರೌಂಡ್ ಕಟ್ ಆಫ್ ಬಂದುಬಿಟ್ಟು ಒಂದು 50,000 ಇತ್ತು. ಈ ಒಂದು ಸೆಕೆಂಡ್ ರೌಂಡ್ ಕಟ್ ಆಫ್ಗೆ ಏನಾದರೂ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಅಂದರೆ ನೋಡಿ, ಖಂಡಿತವಾಗ್ಲೂ ಸಹ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಆದರೆ ಇದ್ದೇ ಇರುತ್ತೆ. ಯಾಕಂತ ಅಂದರೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಈಗ ನಾವು ಲಾಸ್ಟ್ ಇಯರ್ ಕಟ್ ಆಫ್ಸನ್ನು ಅಬ್ಸರ್ವ್ ಮಾಡೋದಾದರೆ ಆ ಒಂದು ಎಲ್ಲ ಕಟ್ ಆಫ್ಸಲ್ಲೂ ಸಹ ಒಂದು ರ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಅಂತಂದರೆ ಮಾರ್ಕ್ ಅಲಾಟ್ಮೆಂಟ್ ಇದೆ, ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ. ಸೊ ಆ ಒಂದು ರೌಂಡ್ಸ್ದೆಲ್ಲನೂ ನಾವು ಕಟ್ ಆಫನ್ನು ನೋಡಿದಾಗ ಒಂದು ಕಾಲೇಜಸಲ್ಲಿ ಒಂದೇ ಕಾಲೇಜ್ ನೀವು ನೋಡ್ತಾ ಬಂದಿದ್ದೀರಾ ಅಂತ ಅಂದರೆ ಒಂದು ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಆದರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಅಂದರೆ ಸೀಟ್ಸ್ ಏನಾದರೂ ಆ್ಯಡ್ ಆಯಿತು ಆ ಒಂದು ಕಾಲೇಜ್ಗೆ ಅಂತ ಅಂದರೆ, ಇಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟ್ಸನ್ನು ಸಾಕಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದಾರೆ ಚಾಯ್ಸ್ 3 ಕೊಟ್ಟು. ಇಲ್ಲ ಅಂತ ಅಂದರೆ ಆ ಒಂದು ಸ್ಟೂಡೆಂಟ್ಸ್ ಏನಾದರೂ ಒಂದು ಫೀಸನ್ನು ಪೇಮೆಂಟ್ ಮಾಡಿಲ್ಲ, ಚಾಯ್ಸ್ 1 ಸೆಲೆಕ್ಟ್ ಮಾಡಿ, ಈ ರೀತಿ ಅವೆಲ್ಲ ಸೀಟ್ಸ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಆ ಒಂದು ಎಲ್ಲ ಸೀಟ್ಸು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆದಾಗ ಏನಾಗುತ್ತೆ ಅಂತಂದರೆ ಕಟ್ ಆಫನ್ನು ಇನ್ಕ್ರೀಸ್ ಮಾಡ್ತಾರೆ. ಓಕೆನಾ? ಈ ರೀತಿ ಒಂದು ಪ್ರೋಸೆಸ್ ಆದರೆ ನಡೆಯುವಂಥದ್ದು. ಈಗ ಎಕ್ಸಾಂಪಲ್ ಮೂಲಕ ಹೇಳೋದಾದರೆ ಈಗ ಯಾವುದೋ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ. ಆ ಒಂದು ಕಾಲೇಜಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ, ಕಟ್ ಆಫ್ ಬಂದುಬಿಟ್ಟು ಒಂದು 40,000 ಕೊಟ್ಟಿರ್ತಾರೆ. ಒಂದು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಒಂದಿಷ್ಟು ಸ್ಟೂಡೆಂಟ್ಸ್ಗೆ, ಎಲ್ಲ ಸ್ಟೂಡೆಂಟ್ಸ್ಗೂ ಸಹ ಸೀಟ್ ಆದರೆ ಸಿಕ್ಕಿರುತ್ತೆ. ಆ ಒಂದು ಕಾಲೇಜಲ್ಲಿ ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಯಾರು ಆ ಒಂದು ಕಾಲೇಜಿಗೆ ಮಾಡಿರ್ತಾರೋ ಅಂಥ ಸ್ಟೂಡೆಂಟ್ಸ್ಗೆ. ಸೊ ಆ ಸ್ಟೂಡೆಂಟ್ಸಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಬಂದುಬಿಟ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ, ಬಟ್ ಫೀಸ್ ಪೇಮೆಂಟನ್ನು ಮಾಡಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೀಟನ್ನು ಹೋಲ್ಡ್ ಮಾಡ್ಕೋತಾರೆ. ಅವರು ಸೆಕೆಂಡ್ ರೌಂಡಿಗೆ ಹೋದಾಗ ಅವರಿಗೆ ಬೇರೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಆ್ಯಂಡ್ ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಆ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥವರು ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಆ ಒಂದು ಕಾಲೇಜಲ್ಲಿ ಯಾರ್ಯಾರು ಕ್ಯಾನ್ಸಲ್ನ ಮಾಡ್ಕೊಂಡಿರ್ತಾರೆ ಸೀಟ್ಸು, ಅವೆಲ್ಲ ಸೀಟ್ಸು ಬಂದುಬಿಟ್ಟು ಮತ್ತೆ ಅದೇ ಒಂದು ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಆವಾಗ ಕಟ್ ಆಫ್ ಆದರೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಒಂದು ಪ್ರೋಸೆಸ್ ಆದರೆ ನಡೆಯುವಂಥದ್ದು. ಬಟ್ ಇದೇ ಒಂದು ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಇಷ್ಟೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾರೂ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಯಾರೂ ಸಹ ನಿಮಗೆ 100% ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದಂತೂ ನಿಮ್ಗೆ ಹೇಳ್ಬೋದು, ನಿಮಗೆ ಕಟ್ ಆಫ್ ಬಂದುಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಅದು ಯಾವುದೇ ಕೋರ್ಸ್ಗೆ ಆಗಿರಲಿ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆಯಾ ಸೆಕೆಂಡ್ ರೌಂಡ್ಗೆ ಅಂತಂದರೆ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಯಾವಾಗ ಪಾಸಿಬಿಲಿಟೀಸ್ ಇದೆ ಅಂತಂದರೆ ನಾನೀಗ ನಿಮಗೆ ಯಾವ ರೀತಿ ಪ್ರೋಸೆಸ್ ಹೇಳಿದೆ ಆ ಒಂದು ಪ್ರೋಸೆಸ್ ಆ ಒಂದು ಕಾಲೇಜಸ್ಸಲ್ಲಿ ಆಗಿದ್ದರೆ ತುಂಬ ಸ್ಟೂಡೆಂಟ್ಸು ಸೀಟ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನಿಮಗೆ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಓಕೆನಾ? ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಈಗ ನಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಏನಿದೆ, ಸೆಕೆಂಡ್ ರೌಂಡ್ ಕಟ್ ಆಫ್ ನಮ್ಗೆ ಯಾವಾಗ ಸಿಗುತ್ತೆ ಏನು ಅಂತ ಕೇಳ್ತಿದ್ದಾರೆ. ಓಕೆನಾ? ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಕಟ್ ಆಫ್ಸ್ ಯಾವಾಗ ಸಿಗುತ್ತೆ ಏನು ಅಂತ ಹೇಳಿಬಿಟ್ಟು. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಈ ವರ್ಷದ ಕಟ್ ಆಫು ಈಗಲೇ ಸಿಗೋದಿಲ್ಲ. ಲಾಸ್ಟ್ ಇಯರ್ ಕಟ್ ಆಫ್ಸ್ ಏನಿದೆ ಆ ಒಂದು ಲಾಸ್ಟ್ ಇಯರ್ ಕಟ್ ಆಫ್ಸನ್ನು ರೆಫರೆನ್ಸಿಗೆ ತಗೊಳ್ಳಿ ಅಂತ ಹೇಳಿಬಿಟ್ಟು ಅದಾದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು, ಮಾರ್ಕ್ ಅಲಾಟ್ಮೆಂಟ್ದು ಕಟ್ ಆಫ್ ಬಂತು. ಮತ್ತು ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕಟ್ ಆಫನ್ನು ಆದರೆ ರೆಫರೆನ್ಸಿಗೆ ತಗೊಂಡ್ರಿ. ಈಗ ನೀವೇನು ಮಾಡಬೇಕು ಅಂತ ಅಂದರೆ ಈಗ ಪ್ರಿಯಾರಿಟಿ ನಂಬರ್ಸ್ ಚೇಂಜ್ ಮಾಡೋದಕ್ಕಾಗಲಿ ಅಥವಾ ನೀವೇನಾದರೂ ನಿಮ್ಮ ಒಂದು ಮೈಂಡಲ್ಲಿ ಚೇಂಜಸ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಏನಾದರೂ ಇತ್ತು ಅಂತ ಅಂದರೆ ಒಂದು ಡಿಲೀಟ್ ಮಾಡೋದಾಗಲಿ, ಇಲ್ಲ ಅಂತಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡೋದಾಗಲಿ, ಅವಾಗ ಏನು ಮಾಡ್ತೀರಾ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನು ಕಟ್ ಆಫ್ ಬಂದಿದೆ ಆ ಒಂದು ಕಟ್ ಆಫನ್ನು ರೆಫರೆನ್ಸ್ ಆದರೆ ತಗೊಳ್ಳಿ. ನಿಮಗೆ ನೋಡಿ ಸೆಕೆಂಡ್ ರೌಂಡ್ ಕಟ್ ಆಫ್ ಬಂದುಬಿಟ್ಟು ಯಾವಾಗ ಸಿಗುತ್ತೆ ಅಂತ ಅಂದರೆ ಅದು ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ದು ಒಂದು ಅಣುಕ ಅಥವಾ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ 29ನೇ ತಾರೀಕು ಮಧ್ಯಾಹ್ನ 1 ನಂತರ ಒನ್ಸು ನಿಮಗೆ ಒಂದು ಟೆಂಪ್ರರಿ ರಿಸಲ್ಟ್ಸು ಸೆಕೆಂಡ್ ರೌಂಡ್ದು ಬಂದಿದ್ದ ಆದಮೇಲೆ ತಾತ್ಕಾಲಿಕ ಸೆಕೆಂಡ್ ರೌಂಡ್ ಕಟ್ ಆಫ್ ಆದರೆ ಸಿಗುವಂಥದ್ದು, ಅಲ್ಲಿಯ ತನಕ ಕಟ್ ಆಫ್ ಆದರೆ ಸಿಗೋದಿಲ್ಲ. ಇದೊಂದು ಕ್ಲಿಯರ್ ಮಾಡ್ಕೊಬಿಡಿ. ಯಾಕಂತ ಅಂದರೆ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಡೌಟ್ ಆದರೆ ಇದ್ದೇ ಇದೆ, ಕಟ್ ಆಫ್ ಯಾವಾಗ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಒಂದು ಕಟ್ ಆಫ್ ಆದರೆ ಸಿಗುತ್ತೆ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ, ಅದಾದಮೇಲೆ KE ಅವರು MCC ಸೆಕೆಂಡ್ ರೌಂಡ್ದು ಅವ್ರದ್ದು ರಿಸಲ್ಟ್ ಬರೋದಕ್ಕೆ ವೆಯ್ಟ್ ಮಾಡ್ತಾರೆ. ಅವ್ರದ್ದು ರಿಸಲ್ಟ್ ಬಂದಿದ್ದಾದಮೇಲೆ ಇಮಿಡಿಯೇಟಾಗಿ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಇಲ್ಲಿ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಸೆಕೆಂಡ್ ರೌಂಡ್ದು ಫೈನಲ್ ಕಟ್ ಆಫ್ ಆದರೆ ಸಿಗುವಂಥದ್ದು. ಓಕೆನಾ? ಈ ರೀತಿ ನೋಡಿ ಯಾವುದೇ ರೌಂಡಲ್ಲಿ ಆಗಲಿ ಒಂದು ಮಾರ್ಕ್ ಅಲಾಟ್ಮೆಂಟ್
ರಿಸಲ್ಟ್ಸ್ ಆದರೂ ಬರಬೇಕು, ಇಲ್ಲ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೂ ಬರಬೇಕು. ಆ ಒಂದು ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕಟ್ ಆಫ್ ಆದರೆ ಸಿಗುವಂಥದ್ದು. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಬಂದುಬಿಟ್ಟು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸಿಗುತ್ತೆ. ಅದು ಬಂದುಬಿಟ್ಟು 29ನೇ ತಾರೀಕು ಆಗಿದ್ದ ಆದಮೇಲೆ, ಅಂದರೆ 29ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಒಂದು ಕಟ್ ಆಫ್ ಆದರೆ ಸಿಗುತ್ತೆ. ಓಕೆನಾ? ಬೇರೆ ಏನಾದರೂ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.